ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪೋಡಿ ಮಸಾಲ ಮಾಡಿ ತೋರ್ಸಾಕ್ತಾನೆ. ಇದು ಇಡ್ಲಿಗದು ಭಾಳ ಕಾಂಬಿನೇಷನ್. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತತಿ. ಈಗ ಇದಕ್ಕೆ ಕಡ್ಲಿಬೇಳೆ ತೊಗೊಂಡೇನ್ರಿ, ಒಂದು ಕಪ್ನಷ್ಟು. ಶೇಂಗಾ ತೊಗೊಂಡೇನಿ. ಕಡ್ಲಿಬೇಳೆ ಶೇಂಗಾ ಎರಡು ಅಷ್ಟೇ, ಒಂದು ಕಪ್ಪನ್ನು ತೊಗೊಂಡೇನಿ. ಆಮೇಲೆ ಇವು ದಾಲ್ಚಿನ್ನಿ ಮತ್ತು ಇದು ಇರ್ತೈತಲ್ರಿ, ಮೆಣಸು, ಜೀರಿಗೆ ಅವನ್ನೆಲ್ಲ ತೊಗೊಂಡೇನಿ. ಅದಕ್ಕೆ ಈಗ ನಾನು ಕಡ್ಲಿಬೇಳೆ 1 ಕಪ್ಪು, ಶೇಂಗಾ 1 ಕಪ್ಪು, ಎರಡನ್ನೂ ಒಂದೊಂದು ಕಪ್ ಹಾಕೊಂಡೇನಿ. ಈ ಒಣ ಕೊಬ್ಬರಿ ಇರ್ತೈತಲ್ರಿ, ಒಣ ಕೊಬ್ಬರಿಯನ್ನು ಸಣ್ಣಂಗೆ ಪೀಸ್ ಮಾಡೇ ತೊಗೊಂಡೇನಿ. ನಾನು ಸಣ್ಣಂಗೆ ಪೀಸ್ ಮಾಡಿ ತೊಗೊಂಡಿದ್ದು ಒಣ ಕೊಬ್ಬರಿಗೆನ ಇವಕ್ಕೆಲ್ಲಕ್ಕೂ ಒಂದಿಷ್ಟು ಉಪ್ಪನ್ನು ಹಾಕೊಳಕ್ತೇನೆ. ಒಂದು ಸ್ವಲ್ಪ ಹೆಸರು ಬೇಳೆಯನ್ನು ತೊಗೊಂಡೇನ್ರಿ. ಹೆಸರು ಬೇಳೆಗೆ ಭಾಳ ಇದು ಬರ್ತೈತೆ, ಅದು ಟೇಸ್ಟ್ ಬರ್ತೈತಿ. ಅದಕ್ಕೆ ಒಣ ಮೆಣಸಿನ್ಕಾಯಿ ಬ್ಯಾಡಗಿಕಾಯಿ ಇರ್ತಾವಲ್ರಿ, ಅವನ್ನ ತೊಗೊಂಡೇನಿ. ಈಗ ಇವನಷ್ಟು ಕೂಡಿ ನಾವು ಏನು ಮಾಡ್ಬೇಕಂದ್ರೆ ಸಣ್ಣಂಗೆ ಒಲೆ ಇಟ್ಟು ಉರಿ ಇಟ್ಟು ಹುರ್ಕೊಂಡು ತೊಗೋಬೇಕಾಗ್ತೈತಿ ಅವನು. ಈಗ ನೋಡ್ರಿ, ಇವನ್ನೆಲ್ಲನೂ ಬೆಚ್ಚಗೆ ಮಾಡೋದತ್ತಾರಲ್ರಿ, ಹಂಗೆ ಬೆಚ್ಚಗೆ ಮಾಡ್ಬೇಕ್ರಿ. ತೀರಾ ಕೆಂಪಾಗುವಂಗೆ ಹುರಿಬಾರ್ದು, ಈ ಕಡೆ ಕಡ್ಮೆನೂ ಹುರಿಬಾರ್ದು, ಮೀಡಿಯಮ್ ಆಗಿ ಹುರಿಬೇಕು ಇವನ್ನ. ಅವೆಲ್ಲ ಮೆಣಸಿನ್ಕಾಯಿನೂ ಹುರಿದ ತಕ್ಷಣ ಇದು ಆಗ್ತಾವ್ರಿ, ಬೆಚ್ಚಗಾದ ತಕ್ಷಣ ಮುರಿತಾವೆ ಮೆಣಸಿನ್ಕಾಯಿ. ಈಗ ನೋಡ್ರಿ, ಈಗ ಎಲ್ಲನೂ ಹುರಿದಾಗೈತಿ. ಈಗ ಇದು ದಾಲ್ಚಿನ್ನಿ ಮತ್ತು ಇದು ಕರಿಬೇವು ಎಲ್ಲನೂ ಹಾಕೈತಿ. ಈಗ ಹೆಸರು ಬೇಳೆನೂ ಹಾಕೈತಿ, ಕಡ್ಲಿಬೇಳೆನೂ ಹಾಕೈತ್ರಿ. ಇವಕ್ಕೆಲ್ಲ ಏನಾಗುತ್ತಂದ್ರೆ ಇದು ಪುಡಿದು ಇರ್ತೈತಲ್ರಿ, ಪೌಡ್ರ್ ಬೆಸ್ಟ್ ಆಕತ್ರಿ. ಈಗ ಜೀರಿಗೆನೂ ಹಾಕೈತಿ. ಇದಕ್ಕೆ ಎಲ್ಲನೂ ಈಗ ಹವೇಜ್ ಹಾಕಬೇಕು, ಜೀರಿಗೆ ಹಾಕಬೇಕು. ಇವೆಲ್ಲ ಹಾಕಿ ಏನು ಮಾಡ್ಬೇಕಂದ್ರೆ ರೀ, ಮೆಣಸಿನ್ಕಾಯಿ ಮುರಿಯೋ ತನಕ ಹುರಿಬೇಕು. ನೋಡಿರಿ, ಈಗ ಕಟ್ಟಾಗ್ತಾವೆ ನೋಡಿರಿ ಮೆಣಸಿನ್ಕಾಯಿ. ಹಿಂಗಾಗಿಂದ ಒಂದು ಸ್ವಲ್ಪ ತಣ್ಣಗಾಗಿಂದ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಉಪ್ಪನ್ನು ಸ್ವಲ್ಪ ಹಾಕೈತಲ್ರಿ, ಈಗ ಅದನ್ನಷ್ಟು ಕೂಡಿ ಈಗ ಖಾರನೂ ಆಯ್ತು, ಉಪ್ಪೂ ಆಯ್ತು, ಇವೆಲ್ಲನೂ ರೋಸ್ಟ್ ಮಾಡಿದ್ದಾಯ್ತು. ಇವನ್ನಷ್ಟು ಕೂಡಿಸಿ ಮಿಕ್ಸಿ ಜಾರಿಗೆ ಹಾಕ್ಬೇಕ್ರಿ. ಈಗ ನೋಡಿರಿ, ಪೌಡ್ರ್ ಆಯ್ತು ನೋಡಿರಿ. ಈ ಪೌಡ್ರ್ ಹಾಕ್ಕೊಂಡು ಒಂದು ಸಲ ಇಡ್ಲಿ ತಿಂದು ನೋಡಿರಿ, ತುಪ್ಪ ಹಾಕ್ಕೊಂಡು ಪೊಡಿ ಇಡ್ಲಿ ಅಂಥೇಳಿ ಭಾರಿ ಅಂದ್ರೆ ಭಾರಿ ಮಸ್ತಾಗಿರ್ತೈತಿ. ನೀವು ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿರ್ತೈತಿ. ದೋಸೆಗೂ ಬರ್ತೈತೆ ರೀ ಪೊಡಿ, ಇದು ಇಡ್ಲಿಗೂ ಬರ್ತೈತಿ. ಇಡ್ಲಿ ಒಳಗೂ ತುಪ್ಪ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ತಿನ್ಬೇಕ್ರಿ. ದೋಸೆಗೂ ಇದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ, ಇದೊಂದು ಇತ್ತಂದ್ರೆ ಮನೆಗೆ ಏನು ಮತ್ತೇನು ಚಟ್ನಿನೂ ಬೇಡ, ಏನೂ ಬೇಡ.